ಫ್ರೆಂಡ್ಸ್, ಕಲರ್ಫುಲ್ ಆಗಿರೋ ಉಪ್ಪಿಟ್ಟು ಮಾಡೋಣ ಇವತ್ತು. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ ಚಿಟಪಟ ಅಂದಮೇಲೆ 1 ಸ್ಪೂನ್ ಜೀರಿಗೆ, ಕಡಲೆಬೀಜ, ಉದ್ದಿನಕಾಳು, ಕಡಲೆಕಾಳು, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಕೊಂಬಂದಿರೋ ಬೀಟ್ರೋಟು, ಒಂದು 2 ಬೀಟ್ರೋಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಈ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರಿದ್ಬಿಟ್ಟು ಅದೇ ಜಾರ್ಗೆ 3/4 ಬಟ್ಲು ರವೆಗೆ ಅದೇ ಬಟ್ಲಲ್ಲಿ ಫುಲ್ಲು 2 ಬಟ್ಲು ನೀರು ಹಾಕ್ಕೊತೀನಿ. ಒಂದು ಸ್ವಲ್ಪ ಉಪ್ಪು ನೋಡಿಬಿಟ್ಟು ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕುದೀತೈತೆ. ಚೆನ್ನಾಗಿ ಕುದಿಬೇಕಾದ್ರೆ ಸಣ್ಣ ಉರಿ ಇಟ್ಕೊಂಡು ರವೆನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಂದು 5-10 ನಿಮಿಷ ಮುಚ್ಚಿಕೋಣ, ಮಗ್ಲಿ ಅದು. ಒಳ್ಳೆ ಕಲರ್ಫುಲ್ ಆಗಿರೋ ಉಪ್ಪಿಟ್ಟು ರೆಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು, ಟೇಸ್ಟೂ ಚೆನ್ನಾಗಿತ್ತು. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.